ಸರ್, ಆ ಲೇಕ್ ಮರ್ಡರ್ ಕೇಸ್ನ ಎಲ್ಲಾ ಡೀಟೇಲ್ಸು ಸ್ಟೇಷನ್ಗೆ ಫಾರ್ವರ್ಡ್ ಮಾಡಿದ್ದೀನಿ. PM ರಿಪೋರ್ಟು, ಫೋರೆನ್ಸಿಕ್ ರಿಪೋರ್ಟು ಸಿಕ್ಕಿದ ಕೂಡಲೇ ಆ ಹುಡುಗಿ ಯಾರು ಅನ್ನೋ ಫುಲ್ ಡೀಟೇಲ್ಸ್ ಸಿಗತ್ತೆ. ಆ ಕೊಲೆಗೆ ಮೋಟಿವ್ ಏನು ಅನ್ನೋದು ಗೊತ್ತಾಗತ್ತೆ. ಬಟ್ ಒಂದ್ ಸಣ್ಣ ಕನ್ಫ್ಯೂಷನ್ ಸರ್. ಏನ್ ಕನ್ಫ್ಯೂಷನ್? ಫಸ್ಟ್ ಟೈಮ್ ಈ ತರ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸರ್ ಒಂದ್ ಸಣ್ಣ ಕನ್ಫ್ಯೂಷನ್. ಆರುದ್ರ, ಕೆಲವು ಕೇಸಸ್ ಕಾಂಪ್ಲಿಕೇಟೆಡ್ ಆಗಿರುತ್ತವೆ, ಕೆಲವು ಕೇಸಸ್ ಸಿಂಪಲ್ ಆಗಿರುತ್ತವೆ. ಕಾನ್ಫಿಡೆಂಟ್ ಆಗಿ ನೀವು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿ, ಏನಾದ್ರೂ ಕ್ಲೂ ಸಿಗತ್ತೆ. ಶೋರ್ ಸರ್, ಥ್ಯಾಂಕ್ ಯು. ಹಲೋ, ಯಾರದು? ಹಲೋ, ಆಗಿಂದ ನಾನು ಕೇಳ್ತಿದ್ದೀನಿ ತಾನೆ, ಯಾರಾದ್ರೂ ಇದ್ದೀರಾ? ಡ್ರೀಮಾ? ಏನ್ ನಡೀತಿದೆ ಆರುದ್ರ? ಮೀರಾ ಅವರ ಕೇಸಲ್ಲಿ ಏನು ಡೆವಲಪ್ಮೆಂಟೇ ಇಲ್ವಲ್ಲ? ನಿಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ್ದಾದ್ರು ಕ್ಲೂ ಸಿಕ್ಕಿದ್ಯಾ? ಇನ್ನೂ ಇಲ್ಲ ಸರ್. ಸ್ಪಾಟ್ ಅಲ್ಲಿ ಯಾವ್ದಾದ್ರೂ ಮರ್ಡರ್ಗೆ ಸಂಬಂಧಪಟ್ಟ ಕ್ಲೂ ಸಿಕ್ಕಿದ್ರೆ ನಾನ್ ನಿಮ್ಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ತೇನೆ ಸರ್. ಆ ಬಾಡಿನ ನೋಡಿದ್ರೆ ಮರ್ಡರ್ ಅಲ್ಲಿ ನಡೆದಿರೋ ತರ ಅನ್ಸಲ್ಲ. ಬೇರೆ ಎಲ್ಲೋ ಮರ್ಡರ್ ಮಾಡಿ ಪೊಲೀಸ್ನ ಡೈವರ್ಟ್ ಮಾಡೋದಿಕ್ಕೆ ಬಾಡಿನ ಆ ಲೇಕ್ ಹತ್ರ ತಂದ್ ಹಾಕಿರ್ಬೋದು. ಸೊ ಈ ಮರ್ಡರ್ ಕೇಸ್ ವಿಷಯದಲ್ಲಿ ನನಗ್ ಯಾರ ಮೇಲೆ ಡೌಟ್ ಬಂದ್ರೂ ಕೂಡ್ಲೇ ಎನ್ಕ್ವೈರಿ ಮಾಡಿ ಅಲ್ಲಿ ಏನ್ ನಡೀತು ಅನ್ನೋದನ್ನ ನಿಮ್ಗೆ ಇನ್ಫಾರ್ಮ್ ಮಾಡ್ತೇನೆ ಸರ್. ಓಕೆ ಸರ್? ಹಾ, ಓಕೆ. ಹೇ, ಫೀವರ್ ಬಂದಿದೆ ಕಣೆ, ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟಲ್ಗೆ ಹೋಗಕ್ಕೆ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಸೂಪರ್ ಆಗಿರೋ ಒಂದು ಔಷಧಿ ಇದೆ. ಒಂದ್ ಒಳ್ಳೆ 90 ತಗೊಂಡ್ ಬಂದ್ರೆ ಅದಕ್ಕೆ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಕಲಕ್ಸ್ಬಿಟ್ಟು ಟಪಕ್ಕಂತ ಎತ್ಬಿಟ್ಟು ಟುಪಕ್ಕಂತ ಹೋಗ್ಬಿಡುತ್ತೆ. ಅಪ್ಪ ಹೇಳ್ಕೊಟ್ಟಿರೋ ಔಷಧಿ ಕಡಮ್ಮ ಇದು. ಅಣ್ಣ, ನನಗ್ ಸ್ವಲ್ಪ ರಮ್ಮಲ್ಲಿ ರಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ನನಗೆ ಕೊಡ್ತೀರಾ ಸ್ವಲ್ಪ? ನಿನಗೆ ವಿಷಯದಲ್ಲಿ
ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಟಕ್ಕಂತ ಕುಡಿದ್ಬಿಡು ಪುಟಕ್ಕಂತ ಹೋಗ್ಬಿಡ್ತೀಯ. ಅಣ್ಣ ಹೋಗಿ ಸ್ವಲ್ಪ ರಸಂ ಮಾಡ್ಕೊಂಡ್ ಬನ್ನಿ. ಏನೋ ವಿಷ ಕುಡಿದ್ಬೇಕಾ? ಕಿವಿ ಸಹ ಹೋಯ್ತಾ? ಎಲ್ಲ ಹೋಗ್ಬಿಟ್ಟಿದೆ. ಹಾ ಸರಿ, ಹೋಗಿ ರಸಂ ಮಾಡ್ಕೊಂಡ್ ಬನ್ನಿ. ರಸಮ್ಮ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ರೆ. ಮೇಡಮ್ ಮುರುಗೇಶ್ ಮಾತಾಡ್ತಿರೋದು ಮೇಡಮ್. ಹೇಳಿ ಮುರುಗೇಶನ್. ಮೇಡಮ್ ಲೇಕಲ್ ಸಿಕ್ಕಿರೋ ಡೆಡ್ ಬಾಡಿ ರಿಪೋರ್ಟ್ಸ್ ಎಲ್ಲ ಬಂದಿದೆ ಮೇಡಮ್. ಫಿಂಗರ್ ಪ್ರಿಂಟ್ಸ್ ಇಂದ ಆ ಹೆಣ್ಣು ಯಾರು ಏನು ಎತ್ತ ಅಂತೆಲ್ಲ ಗೊತ್ತಾಗಿದೆ ಆ ಮೇಡಮ್. ಹುಡುಗಿ ಹೆಸರು ಮೀರಾ. 3 ತಿಂಗಳು ಮುಂಚೆ ಆ ಹುಡುಗಿ ಕಾಣಿಸ್ತಾ ಇಲ್ಲ ಅಂತ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ DNA ರಿಪೋರ್ಟ್ಸು, ಫಿಂಗರ್ ಪ್ರಿಂಟ್ಸು ಆ ಹುಡುಗಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಸೊ ನೀವು ಇಮಿಡಿಯೇಟ್ ಆಗಿ ಆ ಹುಡುಗಿ ಪೇರೆಂಟ್ಸ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ, ಬಾಡಿ ಐಡೆಂಟಿಫೈ ಮಾಡಕ್ ಹೇಳಿ. ಕರೆಕ್ಟ್ ಮೇಡಮ್. ಆದ್ರೆ ರಿಪೋರ್ಟ್ ಎಲ್ಲ ನನ್ನ ಹತ್ರ ಇದ್ದಾಗ ನಿಮಗೆ ಗೊತ್ತಾಯ್ತು ಮೇಡಮ್. ಐ ನೋ ಎವ್ರಿಥಿಂಗ್ ಮುರುಗೇಶನ್.